ದುಡ್ಡು ದುಡ್ಡು ಅಂತ ನನ್ನ ಪ್ರಾಣ ತಿಂತಿದ್ದಾನೆ. ಅದು ಸಾಲದು ಅಂತ ಆನ್ಲೈನ್ ಪೇಮೆಂಟ್ ಬೇಡ, ಕ್ಯಾಶ್ ತಂದ್ಕೊಡಿ ಅಂತಿದ್ದಾನೆ. ಅಲ್ಲ, ಈ ಕಾಲದಲ್ಲಿ ಲಕ್ಷ ಕ್ಯಾಶ್ ಯಾರು ತಂದು ಇಟ್ಕೊಂತಾರೆ? ಕ್ಯಾಶ್ನ ಬಚ್ಚಿಟ್ಕೊಳ್ಳೋ ಅಷ್ಟರಲ್ಲಿ ನನ್ನ ಜೀವನ ಬಾಯಿಗೆ ಬಂತು. ಛೇ, ರಿತು, ನೀನೇನ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತು ರಿತು. ನಾನೇನ್ ಮಾಡ್ದೆ ಅದಕ್ಕೆ? ಆ ಭಾರ್ಗವಿನ ಮನೆಯಿಂದ ಆಚೆ ಕಳ್ಸಕ್ಕೆ ನೀನು ಎಲ್ಲರ ಹತ್ರ ಹೋಗಿ ಮಾತಾಡ್ತಾ ಇದ್ಯಾ, ಅದು ಸರಿನಾ? ಅಪ್ಪ, ಇಲ್ಲಿ ಕ್ಯಾಶ್ ನೋಡ್ಬಿಟ್ರೇನೋ ಅಂದ್ಕೊಂಡೆ. ಇದರಿಂದ ಭಾರ್ಗವ್ಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗತ್ತೆ. ಅವಳಿಗೆ ಸುಮ್ಮನೆ ಬಿಟ್ಟಿ ಬಿಲ್ಡಪ್ ಕೊಡ್ಬೇಡ ನೀನು. ಅಲ್ಲ, ನಾನೇನ್ ಮಾಡ್ದೆ ಅದಕ್ಕೆ? ನೀನೇನ್ ಮಾಡಿದ್ಯಾ ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ? ಏನ್ ಹೇಳ್ತಿದ್ದೀರಾ? ನೋಡು, ಸೇಮ್ ಟು ಸೇಮ್ ಹೀಗೆ ಅವಳು ನೋಡ್ದಾಗೆಲ್ಲ ಏನೋ ಭದ್ರಕಾಳಿ ದರ್ಶನ ಆಯ್ತು ಅನ್ನೋ ತರ ರಿಯಾಕ್ಟ್ ಮಾಡ್ತೀಯ. ಸುಮ್ನೆ ಅವಳ ಮುಂದೆ ಯಾಕೆ ಹೆದರ್ಕೋತೀಯ? ನೀನು ಈ ಮನೆ ಮಗಳು, ಧೈರ್ಯವಾಗಿರು. ಇಲ್ಲ ಅಂದ್ರೆ ವಿಕ್ಕಿ ಕೇಸ್ ವಿಷಯ ಇಟ್ಕೊಂಡು ನಿನ್ನನ್ನ ಹೆದರಿಸ್ತಾಳೆ. ವಿಕ್ಕಿಗೆ ತೊಂದರೆ ಆಗೋದಕ್ಕೆ ನಾನ್ ಬಿಡಲ್ಲ. ಓಕೆ, ರಿಲ್ಯಾಕ್ಸ್. ಮತ್ ಯಾಕೆ ಆ ಭಾರ್ಗವಿ ನೋಡ್ದಾಗೆಲ್ಲ ಹೆದರ್ಕೋತೀಯ? ಅವಳೀಗ ಲಾಯರ್ ಅಲ್ಲ, ಈ ಮನೆ ಕೆಲ್ಸದವಳು ಅಷ್ಟೇ. ಆ ಸಂಧ್ಯಾ ಜೊತೆ ನೀನ್ ಹೇಗಿರ್ತಾ ಇದೆಯೋ ಇವಳ ಜೊತೆನೂ ಹಾಗೆ ಇದ್ರೆ ಸಾಕು. ಅವಳ ಹೆಸರು ಎತ್ಬೇಡಿ ಅದಕ್ಕೆ. ಎಲ್ಲೋದ್ರೂ ಸಂಧ್ಯಾ ಸಂಧ್ಯಾ ಅಂತ ಕೇಳಿ ಕೇಳಿ ಸಾಕಾಗೋಗಿದೆ. ಅವಳು ಹೋದ್ರು ಅವಳ ಕಾಟ ಮಾತ್ರ ತಪ್ಪಿಲ್ಲ. ಸಂಧ್ಯಾ ನಿನಗ್ ಕಾಟ ಕೊಡದ? ಏನ್ ಹೇಳ್ತಿದ್ಯಾ ರಿತು? ಬೃಂದಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನನ್ ಮಗಳು ಭಾರ್ಗವಿ ವಿರುದ್ಧ ಎತ್ಕಡ್ತಿದ್ಯಲ್ವಾ? ಸುಮ್ನೆ ಇಲ್ಲಿ ಸಲದ ಅಪವಾದ ಹೊರಿಸ್ಬೇಡಿ ನನ್ ಮೇಲೆ. ಇರೋದನ್ನೇ ಹೇಳ್ತಾ ಇದ್ದೀನಿ. ನನ್ ಮಗಳ ಜೀವನದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಕೊಡಕ್ಕೆ ನಾವಿದೀವಿ. ಇವಳ ಬಗ್ಗೆ ನೀನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಣದಲ್ಲೇ ಕಾಯ್ಚೂರು ಬಂದು ತಗುಲ್ತು ಅನ್ಸುತ್ತೆ. ಅಯ್ಯೋ ಮಾವ, ಏನ ಪರವಾಗಿಲ್ಲ. ಅಪ್ಪ, ಒಂದ್ಸಲ ಮಾತಾಡಿಪ್ಪ ಪ್ಲೀಸ್ ಅಪ್ಪ. ಅಪ್ಪ, ನಾನಪ್ಪ ನಿಮ್ ಪುಟ್ಟಿ ಅಪ್ಪ. ಒಂದ್ಸಲ ಮಾತಾಡಪ್ಪ. ಮಾತಾಡಿಸ್ರಿ, ಭಾರ್ಗವಿನೇ ಮಾತಾಡಿಸ್ತಿದ್ದಾಳೆ ನಿಮ್ಮನ್ನ. ಒಂದ್ಸಲ ಮಾತಾಡಿಸ್ರಿ. ಮಾವ ಪ್ಲೀಸ್ ಮಾತಾಡಿ ಮಾವ. ಪಾಪ ಭಾರ್ಗವಿ ಅವರು ನಿಮ್ಮನ್ನ ನೆನಪು ಮಾಡ್ಕೊಳ್ದಿರೋ ಕ್ಷಣನೇ ಇಲ್ಲ ಗೊತ್ತಾ? ನಿಮಗ್ ದುಃಖ ಕೊಟ್ಬಿಟ್ಟೆ ಅಂತ ಪಾಪ ಯಾವಾಗ್ಲೂ ಬೇಜಾರ್ ಮಾಡ್ಕೋತಾನೆ ಇರ್ತಾರೆ. ನಮ್ಮನೇಲಿ ಎಷ್ಟೇ ಖುಷಿಯಾಗಿದ್ರು ನಿಮ್ ತರ ಪ್ರೀತಿ ಕೊಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಮಾವ. ಇವ್ರಿಗೆ ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಮಾವ. ದಯವಿಟ್ಟು ಒಂದ್ಸಲ ಮಾತಾಡಿ. ಅಪ್ಪ, ನಾನ್ ನಿಮ್ ಮನ್ಸು ನೋಯಿಸಿದ್ದೀನಿ ಅಂತ ನನ್ ಗೊತ್ತಪ್ಪ. ಒಂದ್ಸಲ ನನ್ನ ಕ್ಷಮಿಸಿ, ನನ್ ಜೊತೆ ಮಾತಾಡಿ ಅಪ್ಪ. ಪ್ಲೀಸ್ ಅಪ್ಪ, ಅಪ್ಪ ಪ್ಲೀಸ್ ಮಾತಾಡಿ ಅಪ್ಪ. ಪೂರ್ಣಿ, ಲೇಟ್ ಆಗ್ತದೆ, ಬಾ ಹೊರಡೋಣ. ರೀ ಭಾರ್ಗವಿ, ಅಪ್ಪ ಪ್ಲೀಸ್ ಅಪ್ಪ, ಒಂದ್ಸಲ ಮಾತಾಡಿಪ್ಪ. ಅಪ್ಪ
ಇವತ್ತು ನಿಮ್ಮಪ್ಪ ದೇವಸ್ಥಾನಕ್ಕೆ ಬಂದಿದ್ದೆ ನಿಮ್ ಬಗ್ಗೆ ಬೇಡ್ಕೊಳಕ್ಕೆ ಕಣೆ. ಅವ್ರು ಯಾಕೆ ಹೀಗ್ ಮೊಂಡಾಟ ಮಾಡ್ತಾ ಇದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಕಣೆ. ನಿಮ್ಮಪ್ಪನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ಲ ನೋಡು, ನಮ್ಮಿಬ್ರಿಗೂ ನಿಂದೆ ಯೋಚನೆ ಕಣೆ. ಅವರೊಬ್ರೆ ಹೊರಟು ಬಿಡ್ತಾ ಇದಾರೆ ಭಾರ್ಗವಿ, ನಾನು ಹೊರಡ್ತೀನಿ. ಹೊರಡ್ತೀನಿ ಭಾರ್ಗವಿ, ಹುಷಾರಮ್ಮ. ಅಳೇಂದ್ರೆ ನನ್ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ, ಬರ್ತೀನಿ. ದುಡ್ಡು ದುಡ್ಡು ಅಂತ ನನ್ ಪ್ರಾಣ ತಿಂತಿದ್ದಾನೆ. ಅದು ಸಾಲದು ಅಂತ ಆನ್ಲೈನ್ ಪೇಮೆಂಟ್ ಬೇಡ, ಕ್ಯಾಶ್ ತಂದ್ಕೊಡಿ ಅಂತಿದ್ದಾನೆ. ಯಟ್ ಅಲ್ಲ, ಈ ಕಾಲದಲ್ಲಿ ಲಕ್ಷ ಕ್ಯಾಶ್ ಯಾರು ತಂದು ಇಟ್ಕೊಂತಾರೆ? ಕ್ಯಾಶ್ನ ಬಚ್ಚಿಟ್ಕೊಳ್ಳೋ ಅಷ್ಟರಲ್ಲಿ ನನ್ ಜೀವನ ಬಾಯಿಗೆ ಬಂತು. ಛೇ, ಹಾಯ್ ರಿತು. ಅದ್ಕೆ ನೀವೇನಿಲ್ಲಿ? ಯಾಕೆ ಬರ್ದ? ಅಯ್ಯಯ್ಯೋ, ಹಾಗಲ್ಲ ಅದ್ಕೆ. ಮತ್ತೇನ್ ಹೇಗೆ? ಪ್ರತಿಯೊಬ್ರು ನಾನ್ ಯಾಕ್ ಬಂದೆ ಅಂತ ಪ್ರಶ್ನೆ ಮಾಡೋರೇ ಆಗ್ಬಿಟ್ರು. ಬೇಜಾರಾಗ್ಬಿಡಿ ಅದ್ಕೆ, ಸಡನ್ ಆಗಿ ನೋಡಿದ್ನಲ್ಲ ಅದಕ್ಕೆ ಹಾಗೆ ಕೇಳ್ದೆ ಅಷ್ಟೇ. ಅಷ್ಟು ನೀವ್ ಮನೆ ಸೊಸೆ ಆಗೋರು, ಇಲ್ಲಿಗೆ ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ವಿಕ್ಕಿ ಹೇಗಿದ್ದಾನೆ? ಓ, ಆರಾಮಾಗಿದ್ದಾನೆ. ಅಂದಾಗೆ ರಿತು, ಆ ರೌಡಿ ದುಡ್ಡು ಕೇಳ್ತಿದ್ದಾನೆ ಅಂದೆ ಅಲ್ವಾ? ಕ್ಯಾಶ್ ಕೊಟ್ಟು ಕಳ್ಸಿದ್ದೆ, ಬಂತ? ಅದ್ಕೆ ಸ್ವಲ್ಪ ಮೆತ್ತು ಮಾತಾಡಿ. ಓಕೆ ಓಕೆ. ಆ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಅದ್ಕೆ ನೀ ಕೊಟ್ಟಿರೋದು ಸಿಕ್ಕಿದೆ, ಆದ್ರೆ ರೌಡಿ ಕೊಡೋದ್ ಬಾಕಿ ಅಷ್ಟೆ. ಆ ಕಡೆ ಆ ರೌಡಿ ಕಾಟ, ಈ ಮನೇಲಿ ಆ ಭಾರ್ಗವಿ ಕಾಟ, ನನ್ಗಂತೂ ಸಾಕಾಗೋಗಿದೆ. ರಿತು, ಅಷ್ಟೊಂದು ಡಿಸ್ಟರ್ಬ್ ಆಗ್ಬೇಡ. ರೌಡಿ ಕಡೆಯಿಂದ ಏನೇ ಪ್ರಾಬ್ಲಮ್ ಆದ್ರೂ ಈ ಬಂಧನ ನೋಡ್ಕೋತಾಳೆ. ಹಾಗೆ ಆದಷ್ಟು ಬೇಗ ನಿನಗ ಭಾರ್ಗವಿ ಕಾಟನು ತಪ್ಪುತ್ತೆ. ನಾನ್ ಬಂದಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಅಂದ್ರೆ ನಿಮ್ಮ ಹಾಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಈ ಅರ್ಜುನ್ ಬ್ರೋ ಯಾಕಾದ್ರೂ ಭಾರ್ಗವಿನ ಮದ್ವೆ ಆಗಿ ಬಂದೋ ಗೊತ್ತಿಲ್ಲ. ಅವನಿಂದಾಗಿ ನಾವೆಲ್ಲ ಕಷ್ಟಪಡ್ತಿದ್ದೀವಿ. ಇವಾಗಂತೂ ಪದೇ ಪದೇ ಬಂದು ಅವಳನ್ನ ಅದಕ್ಕೆ ಅಂತ, ಅವಳನ್ನ ಸೊಸೆ ಅಂತ ಒಪ್ಕೊಳ್ಳಿ ಅಂತ ಎಲ್ರೂ ಇರಿಟೇಟ್ ಮಾಡ್ತಾನೆ. ಅರ್ಜುನ್ ಎಲ್ಲಿರಿತು?
ಅರ್ಜುನ್, ನಿನ್ನ ನೋಡಕ್ಕಂತಾನೆ ಬಂದೆ. ಹೇಗಿದ್ಯಾ? ನನ್ನ ಹೆಂಡತಿ ಜೊತೆ ತುಂಬಾ ಚೆನ್ನಾಗಿದೆ. ಭಾರ್ಗವಿ ಅವರೇ, ನಂಗೊಂದೆರಡು ಫೋನ್ ಕಾಲ್ ಇದೆ, ರೂಮಲ್ಲಿ ಇರುತ್ತೆ. ಹಲೋ, ಹೊರಟೋದ್ರು? ಏನು ವಿ.ವಂದನಾ ಅವರು ನಮ್ಮನೆವರೆಗೂ ಬಂದಿದ್ದು? ಏನು ವಿ.ವಂದನನ? ವಿ ವಂದನಾ ಅಂದ್ರೆ ವಕ್ರ ದೃಷ್ಟಿ ವಂದನಾ ಅಂತ. ಅದನ್ನೇ ಶಾರ್ಟ್ ಅಂಡ್ ಸ್ವೀಟ್ ಆಗಿ ವಿ ವಂದನಾ ಅಂದೆ. ಮೆತ್ತಗೆ ಚಿಕ್ಕ ವಯಸ್ಸಿಗೆ ಬಿಪಿ ಗಿಪಿ ಬಂದ್ಬಿಟ್ಟಾತು. ಹುಷಾರು. ನೋಡಿ, ಮನೆಗ್ ಬಂದ ಅತಿಥಿಗಳ ಜಗಳ ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ಇವಾಗ ನೀವು ನಮ್ಮನೆ ಅತಿಥಿ. ಹೇಳಿ, ಏನ್ ತಗೊಳ್ತೀರಾ? ಕಾಫಿನಾ, ಟೀನಾ? ಅತಿಥಿಗಳಿಗೆ ಏನ್ ಬೇಕು ಏನ್ ಬೇಡ ಅಂತ ಕೇಳೋದು ನನ್ ಜವಾಬ್ದಾರಿ ಅಲ್ವಾ? ಓಹೋ, ನಯ ವಿನಯದಿಂದ ಕೇಳಿದ್ರೆ ನಿಮ್ಗೆ ಉತ್ತರ ಕೊಡೋ ಅಭ್ಯಾಸ ಇಲ್ಲ ಅನ್ಸುತ್ತೆ ಅಲ್ಲ? ಏನು ಸೈಕೋ ಸುಂಟ್ರ ಗಾಳಿ ಇಲ್ಲಿವರೆಗೂ ಬಂದಿದೆ? ನನಗೆ ಸಿಕ್ಕಾಗಿರೋ ವಸ್ತು ಇದೇ ಮನೇಲಿದೆ. ಮನ್ಸಲ್ಲಿರೋ ಮಾತು ಬಾಯಿಂದ ಎಷ್ಟು ಬೇಗ ಹೊರಗೆ ಬಂದ್ಬಿಡ್ತು ಅಲ್ವಾ? ತಗೊಂಡ್ ಹೋಗ್ಬೇಕು ಅಂತಿರೋ ವಸ್ತು ಆಟದ ಬೊಂಬೆ ಅಲ್ಲ, ನನ್ನ ಗಂಡ. ಅವ್ರನ್ನ ಪಡ್ಕೊಳ್ಬೇಕು ಅನ್ನೋ ನಿನ್ನ ಚಿಲ್ಡ್ರೆ ಬುದ್ಧಿನ ಇಲ್ಲಿಗೆ ಬಿಟ್ರೆ ಸರಿ. ಇಲ್ಲ ಅಂದ್ರೆ ಈ ಭಾವಿ ಏನು ಅಂತ ನಿನಗೂ ಗೊತ್ತಲ್ಲ. ಬೇರೆಯವ್ರ ವಸ್ತು ಮೇಲೆ ವಕ್ರ ದೃಷ್ಟಿ ಬೀರಿದ್ರೆ, ಐ ಮೀನ್ ಕಣ್ಣು ಹಾಕಿದ್ರೆ ಅದನ್ನ ಕಳ್ತನ ಅಂತಾರೆ. ಕಳ್ತನ ಮಾಡಿದ್ರೆ BNS ಸೆಕ್ಷನ್. ಅಯ್ಯಯ್ಯೋ, ಸಾರಿ ಸಾರಿ ಸಾರಿ, ನಾನು ಲಾ ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಕಾಫಿ ಆಗತ್ತಲ್ಲ? ಆಗದೆ ಹೋದ್ರು ಅದನ್ನೇ ತಂದ್ಕೊಡೋದು. ಕೂತ್ಕೊಳ್ಳಿ.